You are not allowed to use mobile and other contacts here. You can enjoy your own way, but you should not disturb others. Please move here. In paradise, we are maintaining highly confidential. We are not going to give your details to others. We are very careful on that. Don't worry about it. Feel free and enjoy. ಮನಸ್ಸನ್ನ ಭೂತಕಾಲಕ್ಕೆ ಬಿಡಬೇಡಿ, ಭವಿಷ್ಯದಲ್ಲಿ ವಿಹರಿಸಬೇಡಿ. ಆ ಸುಖ ಸಂತೋಷನ ಕೊಡದೆ ವರ್ತಮಾನ ಕಾಲ, ಅದೇ ಈ ಪ್ಯಾರಡೈಸ್ನ ನೂತನ ಪ್ರಪಂಚದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಆನಂದವಾಗಲಿ ದುಃಖವಾಗಲಿ ನಿನ್ನ ಆಲೋಚನೆಯಲ್ಲಿಯೇ ಹುಟ್ಟಿರುತ್ತೆ. ಆ ಆಲೋಚನೆಗಳನ್ನ ಕಟ್ಟಿಹಾಕಿ. ಇದಕ್ಕೆ ಬೇಕಾಗಿರೋ ಒಂದೇ ಒಂದು ಸಾಧನ, ಡಿಟ್ಯಾಚ್ಮೆಂಟ್. ಇಲ್ಲಿರುವಷ್ಟು ದಿನ ನಿಮ್ಮಲ್ಲಿರೋ ಭಯನ ಮರ್ತುಬಿಡಿ, ಬಂಧಗಳನ್ನು ಮರ್ತುಬಿಡಿ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಐಡೆಂಟಿಟಿ ಇರೋದಿಲ್ಲ. ನೀವು ಕೇವಲ ಸ್ವತಂತ್ರ ಜೀವಿ ಮಾತ್ರ. ಮನಸ್ಸನ್ನ ಮುಚ್ಚಿರುವ ಪರದೆಯನ್ನ ತೆಗೆದುಬಿಡಿ. ನಿಮಗೋಸ್ಕರ ಮಿತಿಯಿಲ್ಲದ ಆನಂದ ಎದುರು ನೋಡ್ತಾ ಇದೆ. ಆ ಸ್ವತಂತ್ರ ಲೋಕಕ್ಕೆ ಈ ಪ್ಯಾರಡೈಸ್ ನಿಮ್ಮನ್ನ ಸ್ವಾಗತಿಸುತ್ತದೆ. ಲಿವ್ ದ ಮೂಮೆಂಟ್. ಹೆಲೋ ಗಾಯ್ಸ್, ಯಾವ ಇಮೋಷನ್ ಶೇರ್ ಮಾಡ್ಕೋಬೇಕಾದ್ರೂ ಒಬ್ಬ ಪಾರ್ಟ್ನರ್ ಬೇಕಾಗುತ್ತೆ. ನಮಗ್ ಬೇಕಾಗಿರೋರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ರಿಲೇಶನ್. ಸೊ ಜಸ್ಟ್ ಆಕ್ಸೆಪ್ಟ್ ದ ರ್ಯಾಂಡಮ್ನೆಸ್. ಓಕೆ, ಇವಾಗ ನಾವೆಲ್ಲ ಒಂದು ಬ್ಲೈಂಡ್ ಫೋಲ್ಡ್ ಗೇಮ್ ಆಡೋಣ. ಈ ಗೇಮ್ ಅಲ್ಲಿ ನಿಮಗ್ ಸಿಗೋರು ಇಲ್ಲಿರೋಷ್ಟು ದಿನ ನಿಮ್ಮ ಏಂಜಲ್, ಓನ್ಲಿ ಫಿಸಿಕಲ್ ಪಾರ್ಟ್ನರ್. ಏನೋ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರ್ತಾ ಇದೆ ಮಾವ. ಕಾಚಾಬಿಟ್ಟು ಬಂದ್ಬಿಟ್ಟ ನೀನ್ Hey Juliet. You are the best thing happened to me in the paradise. What happens in paradise stays in paradise. So, this is the end? I hope so. But some endings lead to mysterious beginnings. You never know. By the way, ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಡ, ಗೊತ್ತಾಯ್ತಾ? ಇದೇನದು ಮಾಮ, ಮಾಡೋದೆಲ್ಲ ಮಾಡ್ಬಿಟ್ಟು ನೀನು ಯಾರೋ ಗೊತ್ತೇ ಇಲ್ಲ ನಂಗೆ ಹೋಯ್ತಾವಳೆ. That is paradise. ಹೋಗೋ ಟೈಮಲ್ಲಿ ದಿಸ್ ಇಸ್ ಪ್ಯಾರಡೈಸ್ ಅಂತ ಇದೆಯಲ್ಲ. ನಡಿ ಮಾವ, ನಾವು ಪ್ಯಾರಡೈಸಲ್ಲಿ ಬಿರಿಯಾನಿ ತಿನ್ನೋಣ. ರಾಜ, 1 minute. ಹೇಳೋ. ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ಯಾವಾಗ್ಲೂ ಸಾಯ್ಬೇಕಾಗಿರೋರು ಇಷ್ಟು ವರ್ಷ ಬದುಕಿದ್ದಾರೆ. ಇಲ್ಲಿ ನೋಡು, ಇದು ಕೋರ್ಟಲ್ಲಿ ಲಾಸ್ಟ್ ಇಯರಿಂಗ್. ಹೇಗೂ ಕೇಸನ್ನ ಡಿಸ್ಮಿಸ್ ಮಾಡ್ತಾರೆ. ಇನ್ನೊಂದು ವಾರದಲ್ಲಿ ಎಲ್ರೂ ನೇಣಿಗೆ ಹಾಕ್ತಾರೆ. ಹುಷಾರು. ನಾನು ನೋಡ್ಕೋತೀನಿ ಸರ್. ಸರ್, ಅದು ಟು ಡಾಕ್ಯುಮೆಂಟ್ಸ್ ಮೇಲೆ ನಿಮ್ಮ ಸೈನ್ ಬೇಕಿತ್ತು ಸರ್. ಮೊನ್ನೆ ಬಂದಾಗ ಏನ್ ಕೇಳ್ತಿದ್ರಿ? ಸಾರಿ ಸರ್, ಓವರ್ಲುಕ್ ಆಗಿದೆ. ನೀವೆಲ್ಲಿದ್ರೆ ಹೇಳಿ, ನಾನು ಬರ್ತೀನಿ ಸರ್. ನೀನ್ ಹೊರಡು, ಎಲ್ಲಿಗೆ ಬರ್ಬೇಕಂತ ಆಮೇಲೆ ಹೇಳ್ತೀನಿ. ಓಕೆ ಸರ್. ಏನ್ರೋ ನಿಮ್ಮ ಫ್ರೆಂಡ್ಶಿಪ್ ಮಾತ್ರ ಸೂಪರ್ ಕಣ್ರೋ. ಒಟ್ಟಿಗೆ ಹುಟ್ಲಿಲ್ಲ ಅಂದ್ರು ಒಟ್ಟಿಗೆ ಸಾಯ್ತಿದ್ದೀರಾ. ಒಂದು ಗುಡ್ ನ್ಯೂಸ್ ಕಂಡ್ರೋ, 12 ವರ್ಷ ಆದ್ಮೇಲೆ ಹೊರಗಿನ ಪ್ರಪಂಚ ನೋಡ್ತಿದ್ದೀರಾ. ಎದ್ದಾಳೆ, ಬಟ್ಟೆ ಚೇಂಜ್ ಮಾಡ್ಕೊಂಡು ನಡೀರಿ. ನಾನು ಸಾಯಿಸ್ತೀನಿ. ಖಂಡಿತ ಇನ್ಸ್ಪೆಕ್ಟರ್ ನನ್ನ ಮಗನ್ನ ಸಾಯಿಸ್ತೀನಿ. ಅವನ್ನ ಮಾಮೂಲಿಯಾಗಿ ಸಾಯಿಸಬಾರ್ದು. ನಾವು ಸಾಯಿಸೋ ರೀತಿ ನೋಡಿ ಅವನಷ್ಟಿಗವನೇ ನನ್ನ ಪ್ರಾಣ ತೆಗಿ ಅಂತ ನಮ್ಮ ಕಾಲಿಡ್ಕೊಂಡು ಬೇಡ್ಕೋಬೇಕು. ನಾವು ತಪ್ಪಿಸ್ಕೊಂಡು ಮರುಕ್ಷಣನೇ ಆ ಪೊಲೀಸರು ನಮ್ಮನ್ನು ಹುಡ್ಕಕ್ಕೆ ಶುರು ಮಾಡ್ತಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೋ ಹುಡುಕ್ಬೇಕು. ನಾವು ಹೊರಗಡೆ ಪ್ರಪಂಚ ನೋಡಿ 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ಈಗ ಇನ್ಸ್ಪೆಕ್ಟರ್ಗನ್ನ ಎಲ್ಲಿ ಅಂತ ಹುಡ್ಕೋದು
ಹೆಂಗೋ ತಪ್ಪಿಸ್ಕೊಬೇಕು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಆ ಇನ್ಸ್ಪೆಕ್ಟರ್ ವಿಷಯಕ್ಕೆ ಯಾಕೆ ಹೋಗ್ಬೇಕು? ಎಲ್ಲಾದ್ರೂ ದೂರ ಹೋಗಿ ಪ್ರಶಾಂತವಾಗಿ ಬದುಕೋಣ. ಏನಂತೀರೋ? ನನ್ನ ಮಗನೇ, ಇನ್ ಸ್ವಲ್ಪ ದಿವಸದಲ್ಲಿ ನಾವು ಹೆಂಗಾದ್ರೂ ಸಾಯ್ತೀವಿ. ಖಂಡಿತವಾಗ್ಲೂ ತಪ್ಪಿಸ್ಕೊಂಬೋಣ. ಅವನನ್ನ ಸಾಯಿಸೋಣ. ಅವನ್ ಸಾವಿ ನಮಗ್ ಶಾಂತಿ ಕೊಡತ್ತೆ. ಸರ್, ಈಗಷ್ಟೇ ನಾನು ಸ್ಪಾಟಿಗೆ ಬಂದಿದ್ದೀನಿ ಸರ್. ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಗಾಡಿ ನಂಬರ್ ಜೊತೆ ಎಲ್ಲ ನಾನೇ ಹೇಳ್ತೀನಿ ಸರ್. ಸರ್, ನೀವು ಡಾಬಾ ಹತ್ರನೇ ಇರಿ. ನೀವು ನನಗೆ ಕಾಲ್ ಮಾಡಿಬಿಡಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ ಸರ್. ಸಲ ನಡೆದಂಗೆ ಏನಾದರೂ ನಡೀತು, ಎನ್ಕೌಂಟರ್ ಮಾಡ್ಬಿಡ್ತೀನಿ. ನನ್ನ ನಂಬಿ ಸರ್. ಸ್ವಲ್ಪ ಲೇಟ್ ಆದರೂ ಅಲ್ಲೇ ಇರಿ ಸರ್. ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಸರಿ ಸರ್. ಬೇಗ ಮುಗಿಸ್ರಪ್ಪ, ಏನಪ್ಪ ಟೈಮ್ ಆಗ್ತಾ ಇದೆ. ಓ, ನಮಸ್ತೆ ಮಾಮ. ಸರಿ, ಏನಿವತ್ತು ಫುಲ್ ಸ್ಟಾಕ್ ಇದೆ? ಇಷ್ಟು ಸ್ಟ್ರಾಂಗ್ ಇದೆಯಲ್ಲ ಮಾಮ. ಅದಕ್ಕೆ ಅಲ್ವೇನೋ ಗ್ರಾಮಕ್ಕೆ 6,000 ಮಾರ್ತಿದೀವಿ. 500 ಕೋಟಿ ರೂಪಾಯಿ ಮಾಲ್ ಕಣೋ ಇದು. 500 ಕೋಟಿನ? ಹೌದು. 15 ದಿನದಿಂದ ಎಲ್ಲೋಗಿದ್ದೆ? ನಾನು ಎಲ್ಗೆ ಹೋಗಿದ್ದೆ? ಅತ್ತೆ ಮನೆಗ, ಜೈಲ್ಗೆ. ನೀವು ಕರ್ಕೊಂಬಂದಿರ ನಾನು ಬರಲ್ಲ ಅಂತಿದ್ನಾ? ನಡಿ, ಮೈಕಲ್ ವೇಟ್ ಮಾಡ್ತಾ ಇದ್ದಾನೆ. ಸರಿ. ಪ್ರತಿ ನಾಯಿಗೆ ಒಂದು ದಿವಸ ಬರುತ್ತೆ ಅಂತ ಅವನವನೋ ಹೇಳಿದ್ರೆ ನಂಬಲಿಲ್ಲ ಪುಟ. ಈ ದಿನ ನಿಂದು ಕಣೋ. ಸಾರಿ ಅಣ್ಣ. ನಿನ್ನ ಬೇಲ್ ಮೇಲೆ ಆಚೆ ಕರ್ಕೊಂಡ್ ಬಂದಿದ್ದು ಹೆಂಡತಿ ಜೊತೆ ಭಜನ ಮಾಡಕ್ಕಲ್ಲ. ಅಣ್ಣ ಸಾರಿ ಅಣ್ಣ, ತಪ್ಪಾಯ್ತಣ್ಣ. ಇನ್ನೊಂದ್ಸಲಿ ಮಾಡಲ್ಲ ಅಣ್ಣ. ನೀವು ಹೇಳಿದ ರೂಟಲ್ಲಿ ಹೋಗ್ತೀರಣ್ಣ. ಮೊನ್ನೆ ಇನ್ಫಾರ್ಮೇಶನ್ ಬಂದಿದ್ದಕ್ಕೆ ಟೈಮ್ಗೆ ಮಾಲ್ನ ಶಿಫ್ಟ್ ಮಾಡಿದೆ. ಇಲ್ಲ ಅಂದಿದ್ರೆ ನಾವೆಲ್ಲ. ಇಲ್ಲ ಅಣ್ಣ, ನೀನ್ ಹೇಳ್ದಂಗೆ ಮಾಡ್ತೀನಣ್ಣ. ಆದ್ರೂ ನನ್ ಮಗನೇ ರೂಟ್ ಯಾಕೆ ಚೇಂಜ್ ಮಾಡಿದ್ಯೋ? ಶಾರ್ಟ್ ಕಟ್ ರೂಟ್ ಅಂತ ಚೇಂಜ್ ಮಾಡಿದೆ ಅಣ್ಣ. ನನ್ ಮಗನೇ ಈ ಸಲ ಏನಾದ್ರೂ ಆದ್ರೆ. ಆಗಲ್ಲಣ್ಣ, ನೀನ್ ಹೇಳ್ದಂಗೆ ಮಾಡ್ತೀನಣ್ಣ. ಬಿಟ್ಬಿಡೋಣ ಪ್ಲೀಸ್ ಅಣ್ಣ. ಅಣ್ಣ, ಮಾಲೆ ಹೋಗಿ ತಗೊಂಡೋಗ್ಲಣ್ಣ. ಅದು ನಾನು ಹೇಳ್ತೀನಿ. ಸರಿ ಅಣ್ಣ, ಸರಿ. ಏನೋ ರಂಗಮ್ಮ ಇನ್ನೂ ಬಂದಿಲ್ವಾ? ಫೋನ್ ಮಾಡಿದ್ರು ಸಾ, ಇನ್ನೇನ್ ಬಂದ್ಬಿಡ್ತಾಳೆ. ರಂಗಮ್ಮ ಯಾರು ಸರ್? ರಂಗಮ್ಮ ಯಾರು ಗೊತ್ತಿಲ್ವಾ? ಸಾರ್ ಡಾಬಾ ಹೊಸದು ಅನ್ಸುತ್ತೆ. ಇಲ್ಲಿ ಊಟ ಮಾಡೋದಕ್ಕೆ ಬರೋರ್ಗಿಂತ ಹೆಚ್ಚಾಗಿ ರಂಗಮ್ಮನ್ ನೋಡೋರೇ ಜಾಸ್ತಿ. ಓ, ಆ ಟೈಪಾ? ಸರ್, ಕಣ್ಣು ಹೋಗುತ್ತೆ ಸರ್. ಓ, ಅಷ್ಟು ಚೆನ್ನಾಗಿರುತ್ತಾ? ಸರ್, ಈ ಟೆನ್ಷನ್ ಎಲ್ಲ ಮುಗಿದ್ಮೇಲೆ ರಂಗಮ್ಮನ್ ಕರ್ಕೊಂಡು ಪ್ಯಾರಡೈಸ್ಗೆ ಹೋಗೋಣ. ಇವನೊಂದು ಫೋನ್ ಮಾಡಿದ್ರೆ ಡಿಸ್ಕೌಂಟು ಸಿಗುತ್ತೆ. ಸರ್, ಇಫ್ ಯು ಡೋಂಟ್ ಮೈಂಡ್, ಒಂದು ಸಿಗರೇಟ್ ಇದೆಯಾ? ನೀವು ಹೇಳಿದ್ ನಿಜಾನೇ ಸರ್. ಇವನು ಸಿನಿಮಾ ಜಾಸ್ತಿ ನೋಡ್ತಾನೆ, ಅದರಲ್ಲೂ ಇಂಗ್ಲಿಷ್ ಸಿನಿಮಾನೇ. ಮರಿ ಪೊಲೀಸರ ಮುಂದೆ ಇಷ್ಟ ಬಂದಂಗೆ ಸಿಗರೇಟ್ ಸೇದೋಂಗಿಲ್ಲ. ತಗೋ, ಬೇಕಂದ್ರೆ ಟೀ ಕುಡಿ. ಪ್ಯಾರಡೈಸಿಂದ ಹುಡುಗಿ ಹೊರಗಡೆ ಬಂದ ತಕ್ಷಣ ಬಾಯಿ ಹೇಳ್ಬಿಟ್ಟು ಹೊರಟೋದ್ಲು. ಏನು ಪ್ರೀತಿ ಗೀತಿ ಮಾಡ್ದ ಹೇಗೆ? ಆ ಟೈಮ್ಗೆ ನನ್ನ ಲೈಫಲ್ಲಿ ಲವ್ ಅನ್ನೋ ಚಾಪ್ಟರ್ ಶುರುವಾಗಿರಲಿಲ್ಲ ಸರ್. ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್. ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್. ಈಗ ಎಲ್ಲರೂ ಹಂಗೇನೆ ಸರ್. ಎಲ್ಲ ಮುಗಿದ್ಮೇಲೆ ಯಾವ ತಿರುಗಿ ನೋಡ್ತಾನೆ?
ಎಲ್ಲರೂ ನಿಮ್ಮ ಥರ ಇರಲ್ಲ ಸರ್. ನೀನೇ ಹೇಳ್ದೆ ಅಲ್ಲ ಆವಾಗಿನ್ನೂ ಲವ್ ಅನ್ನೋ ಚಾಪ್ಟರೇ ಶುರುವಾಗಿಲ್ಲ ಅಂತ. ಓ ಆಮೇಲೆ ಸ್ಟಾರ್ಟ್ ಆಯ್ತಾ? ಅದಾದ್ಮೇಲೆ ಏನಾಯ್ತು ಹೇಳು? ಕಂಟಿನ್ಯೂ